ಶ್ರೀಕರ್, ಕೈ ಬಿಡು. ಇದನ್ನ ಏನಂತಾರೆ ಗೊತ್ತಾ? ಕೈ ಹಿಡ್ಕೊಳ್ಳೋದು ಅಂತಾರೆ. ಅಲ್ಲ, ಪ್ರಾಣಿಗ್ರಹಣ ಅಂತಾರೆ. ಒಂದು ಹುಡುಗಿ ಎಡಗೈಯಿಂದ ಒಬ್ಬ ಹುಡುಗನ್ ಬಲ್ಗ ಹಿಡ್ಕೊಂಡ್ರೆ ಅವ್ರಿಗೆ ಮದುವೆ ಆಗೋದಿದೆ. ನಾನು ನಂಬಿಕೆನ ನಂಬ್ತೀನಿ, ಮೂಢನಂಬಿಕೆನಲ್ಲ. ನನ್ ಕೈ ಬಿಡು. ಕೈ ಬಿಡಿಸ್ಕೊಳ್ಳೋಷ್ಟು ಈಸಿ ಅಲ್ಲ ನನ್ನಿಂದ ಬಿಡಿಸ್ಕೊಳ್ಳೋದು. ನನ್ನಿಂದ ನೀನ್ ದೂರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳು? ಯಾಕೆ ಶ್ರೀಕರ್ ನನ್ನ ಬೇಡ ಅನ್ನೋ ತರ ಮಾತಾಡ್ತೀಯಾ? ನಾವು ಸದ್ಯದಲ್ಲೇ ಮದುವೆ ಮಾಡ್ಕೋತಿದೀವಿ. ಜಸ್ಟ್ 15 ದಿನ ಮಾತ್ರನೇ ಇದೆ. ಅಲೇಕ್ಯ, ನೀನ್ ಇನ್ನೊಂದ್ಸಲ ಯೋಚನೆ ಮಾಡು. ನನ್ನ ಹೆಂಡತಿ ಅವನಿ ಒಳ್ಳೆತನನ ಆಸರಿಯಾಗಿ ತಗೊಂಡು ಅವಕಾಶವಾಗಿ ಬದಲಾಯಿಸ್ತಾ ಇದೀಯ. ನನ್ನ ಹೆಂಡತಿ ಮಾಡಿರೋ ತ್ಯಾಗದ ಮುಂದೆ ನೀನ್ ನನಗೆ ತುಂಬಾ ತುಂಬಾ ಕಡಿಮೆಯಾಗಿ ಕಾಣಿಸ್ತಾ ಇದೀಯ. ನನ್ನ ಹೆಂಡತಿ ಮುಂದೆ ನೀನು ನಥಿಂಗ್ ಅಷ್ಟೇ. ದಯವಿಟ್ಟು ನನ್ನ ಹೆಂಡತಿ ಅಂತ ಅಷ್ಟು ಸರಿ ಹೇಳೋ ಅಗತ್ಯ ಇಲ್ಲ. ಇವಾಗ ಅವನಿ ನಿನ್ ಹೆಂಡತಿ ಅಂತ ಗೊತ್ತು. ಇನ್ನೊಂದು 15 ದಿನಗಳಲ್ಲಿ ನೀನ್ ಮಾಜಿ ಹೆಂಡತಿ ಆಗ್ತಾಳೆ ಅಂತಾನೂ ಗೊತ್ತು. ಶ್ರೀಕರ್, ನನ್ನ ಮಗಳ ಪ್ರೀತಿನ ಅರ್ಥ ಮಾಡ್ಕೋ. ನೀನು ಮೇಲೆ 15 ವರ್ಷದಿಂದ ಇಟ್ಕೊಂಡಿರೋ ಪ್ರೀತಿ ಮಾಮೂಲಿ ವಿಷಯ ಅಲ್ಲ. ನೀನ್ ಅಲೇಖ್ಯನ ಮದುವೆ ಮಾಡ್ಕೊಂಡ್ರೆ ಈ 10 ಊರ್ಗಲ್ಲ, ನಮ್ಮೂರು ಕೂಡ ರಾಜ ಆಗ್ಬೋದು. ನಾನು ಅವನಿಗೆ ಗಂಡನಾಗಿ ಬದುಕಿದ್ರೆ ಸಾಕು, ಅದೇ ನನಗೆ ರಾಜಯೋಗ. 2-3 ವರ್ಷದ ಅವನಿ ಪ್ರೀತಿ ದೊಡ್ಡದ? 15 ವರ್ಷದಿಂದ ನಿನ್ನೆ ನೆನೆಸ್ಕೋತಾ ನಿನ್ನ ಹೆಸರನ್ನೇ ಜಪಿಸ್ತಿರೋ ನನ್ನ ಮಗಳ ಪ್ರೀತಿ ದೊಡ್ಡದ? ಪ್ರೀತಿಗೆ ಇಷ್ಟು ದಿನ ಅಷ್ಟು ದಿನ ಅಂತ ಇರಲ್ಲ. ಅದು ಪ್ರೀತಿಸೋ ವ್ಯಕ್ತಿ ಹಾಗೆ ಅವನ್ ಮನ್ಸಲ್ಲಿರತ್ತೆ. ನನ್ನ ಅವನಿ ಪ್ರೀತಿನ ಹೇಳೋದಕ್ಕೆ ದಿನಗಳು ಸಾಲಲ್ಲ. ಪ್ರಪಂಚದಲ್ಲಿರೋ ಭಾಷೆಗಳು ಸರಿ ಹೋಗಲ್ಲ, ಅಷ್ಟು ದೊಡ್ಡದು. ಚಿಕ್ಕ ವಯಸ್ಸಲ್ಲಿ ನನಗೆ ತಾಳಿ ಕಟ್ತಾಗ್ಲಿಂದ ನಿನ್ನೆ ನನ್ನ ಗಂಡ ಅಂತ ಊಹಿಸ್ಕೊಳ್ತಾ ಬದುಕ್ತಿದ್ದೀನಿ. ನೀನ್ ಕಟ್ಟಿರೋ ತಾಳಿಗೆ ಬೆಲೆ ಇಲ್ಲ ಅಂತೀಯಾ? ಬೆಲೆ ಇಲ್ದಿರೋ ಹಾಗೆ ಮಾಡಿದ್ದು ನಾನಲ್ಲ, ನಿಮ್ಮಮ್ಮ. ತಪ್ಪು ಮಾಡಿದ್ದು ನಿಮ್ಮಮ್ಮ. ನನ್ನ ಬೆದರಿಸಿ ನನ್ನ ಹತ್ರ ಬಲವಂತದಿಂದ ತಾಳಿ ಕಟ್ಸಿದ್ದು. ಬೆದರಿಸಿದ್ರೆ ಬಂಧಗಳು ಬಲ ಪಡಲ್ಲ. ನನ್ನ ಮಗಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಒಬ್ಳು ತಾಯಿಯಾಗಿ ಹಂಗ್ ಮಾಡ್ದೆ, ಅದು ತಪ್ಪಾ? ನೀವು ಸಮರ್ಥಿಸ್ಕೊಳ್ಬೇಡಿ ರುದ್ರಾಣಿಯವರೇ. ನೀವು ಮಾಡಿರೋ ತಪ್ಪಿಂದ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದು ನಾವು. ಆಗಿದ್ದೇನೋ ಆಗೋಯ್ತು ಶ್ರೀಕರ್. ನನ್ನ ಮದ್ವೆ ಮಾಡ್ಕೊಂಡ್ರೆ ನಿನ್ ಹೆಂಡತಿಯಾಗೆ ನಿನ್ ಜೊತೆ ಇರ್ತೀನಿ. ನೀನ್ ಹೇಳ್ದಾಗ ಕೇಳ್ತೀನಿ. ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ರಾಮನಿಗೆ ಸೀತೆ ಒಬ್ಬಳೆ, ಹಾಗೇನೆ ಈ ಶ್ರೀಕರ್ಗೆ ಅವನಿ ಒಬ್ಬಳೆ. ನನ್ನ ಮನ್ಸು ಬದಲಾಯಿಸ್ಬೇಕು ಅಂತ ನೋಡ್ಬೇಡಿ. ಈ ಮನ್ಸು ಯಾವತ್ತಿಗೂ ಅವನಿಗೆ ಸ್ವಂತ. ಒಂದು ನೆನ್ಪಿಟ್ಕೊಳ್ಳಿ, ರಾಮ ಸಿಗೋದು ಸೀತೆಗೆ ಮಾತ್ರನೇ, ಶೂರ್ಪನಕ್ಕಿಗಲ್ಲ. ಶ್ರೀಕರ್ ನಿನ್ನ ಮದ್ವೆ ಮಾಡ್ಕೋತಾನೆ ಅನ್ಕೋತಿದ್ಯಾ? 15 ವರ್ಷದಿಂದ ಕಾಯ್ತಿದ್ದೀನಿ. 15 ದಿನ ಕಾಯೋದಿಲ್ವಾ? ಆ ಮರದಲ್ಲಿ ನೇತಾಡ್ತಿರೋ ತಾಳಿ ನನ್ನ ಕುತ್ತಿಗೆಗೆ ಅವನ್ ಕಟ್ಲೇಬೇಕು. ವಿಗ್ರಹ ನಮ್ ಕೈಗೆ ಸಿಕ್ಕಾಯ್ತು, ಇನ್ನು ಅವನಿ ಕತೆ ಮುಗ್ದಂಗೆ. ಕೃಷ್ಣ, ಅವನಿನ ಅಷ್ಟು ಸುಲಭವಾಗಿ ತಗೋಬೇಡ. ಇಂಥದನ್ನ ಎಷ್ಟು ನೋಡಿಲ್ಲ, ಎಷ್ಟು ಟ್ವಿಸ್ಟ್ ಕೊಟ್ಟಿಲ್ಲ. ಹೌದು ಕಣೋ, ಜಿಗಣೆ ಮನುಷ್ಯರಿಗೆ ಗೊತ್ತಾಗ್ದಾಗೆ ರಕ್ತ ಹೇಗೆ ಹೀರುತ್ತೋ ಹಾಗೇನೆ ಅವನಿ ಕೂಡ ನಮಗೆ ಗೊತ್ತಾಗ್ದಿರೋ ಹಾಗೆ ಏನೇನೋ ಸ್ಕೆಚ್ ಹಾಕ್ತಾನೆ ಇರ್ತಾಳೆ. ಕೊನೆ ಬರೋವರೆಗೂ ಗೊತ್ತಾಗದೇ ಇಲ್ಲ ಅದೇನು ಅಂತ. ಈ ಸಲ ಹಾಗೆ ನಡೆಯಲ್ಲ. ಈ ಸಲ ಅಂತ ಹೀಗೆ ಎಷ್ಟು ಸಲ ನೋಡಿಲ್ಲ ಅಮ್ಮ. ಸಾರಿ. ಅಂದರೆ ನನ್ನ ಉದ್ದೇಶ ಅವನಿನ ಹೊಗಳಬೇಕು ಅಂತ ಅಲ್ಲ. ನಮಗೆ ಫ್ಲ್ಯಾಶ್ ಬ್ಯಾಕ್ಗಳು ತುಂಬ ಇದೆ ಅಲ್ವಾ? ಈ ಸಲ ಕೂಡ ಮೋಸ ಹೋಗಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಕುರುಕ್ಷೇತ್ರದಲ್ಲೂ ಕೂಡ ಕೃಷ್ಣ ಎಲ್ಲ ಸಮಯದಲ್ಲೂ ಕಾಣಿಸಲ್ಲ, ಆದರೆ ಯುದ್ಧ ನಿಲ್ಲಿಲ್ವಲ್ಲ. ಹಾಗೇನೆ ಅವನಿ ಪ್ಲಾನ್ ಮಾಡ್ತಿರೋ ಹಾಗೆ ನಮಗೆ ಕಾಣಿಸಲ್ಲ.
ಸಿನಿಮಾದಲ್ಲಿ ಮದ್ವೆ ಸೀನಲ್ಲಿ ತಾಳಿ ಕಟ್ಟೋ ಮುಂಚೆ ಯಾರೋ ಒಬ್ರು ಬಂದು ನಿಲ್ಸಿ ಅಂತ ಹೇಳ್ತಾರಲ್ವಾ, ಹಾಗೆ ಎಂಟ್ರಿ ಕೊಡ್ತಾಳೆ ಅಂತ ನನ್ನ ಭಯ ಅಷ್ಟೇ. ಅಲೇಖಾ ವಿಷಯ ನಿಮ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಅವಳು ನನ್ನೂ ಮೀರ್ಸೋಂತ ಖತರ್ನಾಕ್. ಈ ಸ್ಪೀಟ್ ಆಟದಲ್ಲಿ ನನಗ್ ಗೊತ್ತಿಲ್ಲದೆ ಇರೋ ಆಟ ಇದೆಯಾ? ಕುತಂತ್ರ ಮಾಡೋದ್ರಲ್ಲಿ ನಿನ್ನನ್ ಮೀರ್ಸೋ ಅಂತ ಕತರ್ನಾಕಿದಾರ. ನಿಹಾರಿಕಾ, ಬಾರಮ್ಮ ವೇದವತಿ ಅವರ ಹೊಸ ಸೊಸೆ ಬಾರಮ್ಮ. ನಿಮ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ನೀವೆಲ್ರೂ ಹೋಗಿ. ನೀನ್ ಹೇಳಮ್ಮ. ನಿಮ್ ಜೊತೆ ಅಲ್ಲ, ನಿಹಾರಿಕಾ ಜೊತೆ. ನಾವು ಹೋಗಲ್ಲ, ನಾವು ಇರ್ತೀವಿ, ನಾವು ಕೇಳಿಸ್ಕೋತೀವಿ. ಇದು ಕಿಲಾಡಿಗಳು ಮಾತಾಡ್ಕೊಳ್ಳುವಂತ ಟಾಪಿಕ್. ಈ ಸೀನಲ್ಲಿ ನಿಮ್ಮಂತ ಕಾಮಿಡಿಯನ್ಗಳಿರ್ಬಾರ್ದು, ಹೊರಡಿ. ಕೆಲಸನೆಲ್ಲ ನಮ್ಮ ಹತ್ರ ಮಾಡಿಸ್ಕೋತೀರಾ, ಪರ್ಸನಲ್ ವಿಷಯನ ಮಾತ್ರ ನೀವು ಮಾತ್ರನೇ ಶೇರ್ ಮಾಡ್ಕೋತೀರಾ. ಕೊನೆಗೆ ಸೇಫ್ ಆಗಿರೋದು ನಮ್ಮಂತ ಕಮಿಡಿಯನ್ಸ್ ಮಾತ್ರನೇ. ವಿಲನ್ಸು ಹೀರೋ ಕೈಯಲ್ಲಿ ಸೋತ್ ಹೋಗ್ತಾರೆ. ಈ ಕಥೆಯಲ್ಲಿ ಹೀರೋ ಅವನಿ, ಅದನ್ನ ನೆನ್ಪಿಟ್ಕೊಳ್ಳಿ. ಬಾಬಾ, ಈ ಕಾಮಿಡಿ ಡೈಲಾಗ್ ನಾ ಆಮೇಲೆ ಹೇಳು, ನಗ್ತೀನಿ. ಇವಾಗ ಸದ್ಯಕ್ಕೆ ಹೊರಡು. ಸುಮ್ಮನೆ ಹೊರಡು ಬಾಬಾ. ನಿಮಗ್ ಸ್ಪೆಷಲ್ ಆಗಿ ಹೇಳ್ಬೇಕಾ? ನನ್ ಪ್ಲಾನಲ್ಲಿ ಕೆಲ್ಸಕ್ಕೆ ಬಾರ್ದೇ ಇದ್ರು ಪಕ್ಕದಲ್ಲೇ ಇರ್ತಾನೆ. ನೀನ್ ಹೇಳು. ಹೇಳು. ನಾನ್ ಹೇಳಿದ ಪ್ಲಾನ್ ಪ್ರಕಾರ ವೇದಾವತಿ ತಲೆ ಮೇಲೆ ಹೂವಿನ ಪಾಟ್ ಬೀಳೋ ಹಾಗೆ ಮಾಡಿದ್ರಿ. ಪ್ರಾಣಾಪಾಯದ ನೆಪದಿಂದ ಕಥೆನ ಇಲ್ಲಿವರೆಗೂ ತಗೊಂಡ್ ಬಂದಿದ್ದೀರಾ. ನಿಮ್ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಬೇಕು, ಮುಖ್ಯವಾಗಿ ಶ್ರೀಕರ್ ಜೊತೆ ನನ್ನ ಮದ್ವೆ ಆಗೋವರೆಗೂ. ಖಂಡಿತ ಇರುತ್ತೆ ಬಿಡು. ಅವನಿನ ಸೋಲ್ಸೋದಕ್ಕೆ ಇಲ್ಲಿವರೆಗೂ ನಮ್ ಕೈಲಂತೂ ಆಗ್ಲಿಲ್ಲ. ನೀನ್ ಬಂದಿದ್ದಕ್ಕೆ ನಮ್ಗೆ ಬೆಟ್ಟದಷ್ಟು ಧೈರ್ಯ ಬಂದಿದೆ. ಇಲ್ಲಿ ನೋಡು, ಈಗಲೇ ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಗಟ್ಟಿಯಾಗಿ ಪ್ರಯತ್ನಿಸಿ ಅವನಿನ ಮನೆಯಿಂದ ಹೊರಗಡೆ ಹಾಕೋಣ. ಅಗ್ನಿಗೆ ವಾಯು ಜೊತೆ ಆದ ಹಾಗೆ ನಮ್ಗೆ ಇವಾಗ ನೀನ್ ಜೊತೆ ಆಗಿದ್ಯಾ. ಅಷ್ಟಕ್ಕೂ ಏನ್ ನಡೀತು ಅಂತ ಅವನಿ ಯೋಚನೆ ಮಾಡೋ ಅಷ್ಟರಲ್ಲೇ ಚೇತರಿಸ್ಕೊಳ್ದೇ ಇರೋ ಹಾಗೆ ಮಾಡ್ಬೇಕು. ಇಂಥ ಅಲೇಖ್ಯಾಗೋಸ್ಕರ ನಾನು ನನ್ನ ಗಂಡನ್ನ ತ್ಯಾಗ ಮಾಡೋದಕ್ಕೆ ಸಿದ್ಧಪಟ್ನ. ಛೇ, ಬೆಳೆ ಚೆನ್ನಾಗಿರ್ಬೇಕು ಅಂತ ಒಂದು ಕೆಟ್ಟ ಹುಳನ ನಾನೇ ಒಳಗಡೆ ಕಳಿಸ್ತಾ ಇದ್ದೀನ. ಕುಟುಂಬನ ನಾಶ ಮಾಡ್ತಾಳೆ, ಮನೇನ ಸ್ಮಶಾನ ಮಾಡ್ತಾಳೆ. ಏನೇ ಆದ್ರೂ ಇವಳನ್ನ ಮನೆ ಒಳಗೆ ಬಿಡಬಾರ್ದು. ಈ ನಾಗದೇವತೆ ತುಂಬಾ ಮಹಿಮೆ ಇರೋಂಥ ದೇವರು. ಹೌದಾ? ಹೌದು. ನಮ್ ಕೋರಿಕೆನ ಮನ್ಸಲ್ಲಿ ಬೇಡ್ಕೊಂಡು ಈ ಮರ ಸುತ್ತ 9 ಪ್ರದಕ್ಷಿಣೆ ಹಾಕಿದ್ರೆ ನಮ್ ಕೋರಿಕೆ ಎಲ್ಲ ನೆರವೇರುತ್ತಂತೆ. ಹಾಗಾದ್ರೆ ನಾವು ಪ್ರದಕ್ಷಿಣೆ ಹಾಕೋಣ. ಆಗ್ಲಿ, ಮಾಡೋಣ ಬನ್ನಿ. ನನ್ನ ಹೆಂಡತಿ ಅವನಿ ನನ್ನ ಬಿಟ್ಟು ಹೋಗ್ದಿರೋ ಹಾಗೆ ಮಾಡು ತಾಯಿ. ಅಲೇಖ್ಯ, ನೀನ್ ಹೋಗಿ ಶ್ರೀಕರ್ ಹಿಂದೆ ಪ್ರದಕ್ಷಿಣೆ ಹಾಕು, ಒಳ್ಳೆ ಫಲಿತಾಂಶ ಸಿಗತ್ತೆ. ತುಂಬಾ ಥ್ಯಾಂಕ್ಸ್ ನಿಹಾರಿಕಾ. ಇನ್ಮೇಲಿಂದ ನಾವಿಬ್ರು ಅಕ್ಕ ತಂಗಿಯಾಗಿ ಒಂದಾಗಿರ್ಬೇಕು. ಹಾಗೆ ಆಗ್ಲಿ ತಂಗಿ. ಎಲ್ಲಿ ಇನ್ನೊಂದ್ಸರಿ ಕರಿಯಕ್ಕ? ತಂಗಿ, ಇನ್ನೊಂದ್ಸರಿ. ಸಾಕ್ ಸುಮ್ಮನೆ. ಪತಿವ್ರತೆ ಪರಮಾನ ಮಾಡಿದ್ರೆ ಬೆಳಿಗ್ಗೆ ಆಗೋರ್ಗೂ ಬಿಸಿ ಆರ್ಲಿಲ್ವಂತೆ. ನಾವ್ ಹೀಗೆ ಸಂಬಂಧಗಳ ಬಗ್ಗೆ ಮಾತಾಡ್ತಿದ್ರೆ ಪುಣ್ಯಕಾಲ ಪೂರ್ತಿ ಆಗೋಗಿ ರಾಹು ಕಾಲ ಶುರು ಆಗೋಗತ್ತೆ. ಹೋಗು. ಸರಿ ಅಕ್ಕ. ಆಲ್ ದ ಬೆಸ್ಟ್ ಹೇಳಕ್ಕ. ಆಲ್ ದ ಬೆಸ್ಟ್. ನನ್ನ ಗಂಡನ ಹಿಂದೆ ನಡೆಯೋ ಅವಕಾಶನ ನಿನಗೆ ಕೊಡಲ್ಲ.
ನಮ್ಮಿಬ್ರ ಮಧ್ಯೆ ನೀನು ಯಾವಾಗ ಬಂದೆ? ನಾನು ಯಾರ ಮಧ್ಯದಲ್ಲೂ ಬರಲಿಲ್ಲ. ನನ್ನ ಸ್ಥಾನದಲ್ಲಿ ನಾನಿದ್ದೀನಿ. ನಿನ್ ಸ್ಥಾನನ ಅಂದ್ರೆ? ಕೆಲವೊಂದು ವಿಷಯನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಬೇಕಾಗತ್ತೆ. ಅಲ್ಲಿ ನಿಮ್ಮಮ್ಮ ಕರೀತಾ ಇದ್ದಾರೆ, ಹೋಗು. ಸ್ವಲ್ಪ ದಿನ ಇರು, ನೋಡ್ಕೋತೀನಿ ನಿನ್ನ. ಅದೇನ್ ಮಾಡ್ಕೋತೀಯೋ ಮಾಡ್ಕೋ, ಹೋಗು, ನನಗೆ ಯಾಕೆ? ನೀನ್ ಯಾವಾಗ ಬಂದೆ ಅವನೇ? ಟೈಮಿಗೆ ಸರಿಯಾಗಿ ಬರ್ತೀನಿ ಬಿಡು ಬಾವ. ನಮಸ್ಕಾರ ಮಾಡು. ಅವನೇ ಶಿವ ಪೂಜೆಲಿ ಕರಡಿ ಬಂದಾಗೆ ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡಿದ್ಲು ಅಕ್ಕ. ನಾನು ಎಲ್ಲ ನೋಡಿದೆ. ಇವಾಗ್ಲಾದ್ರೂ ಅರ್ಥ ಆಯ್ತಾ ಆ ಅವನಿ ಅಂದ್ರೆ ಏನು ಅಂತ? ನಾವು ಮಾಡೋ ಪ್ಲಾನ್ನ ಲಾಸ್ಟ್ ಮಿನಿಟಲ್ಲಿ ರಿವರ್ಸ್ ಮಾಡ್ತಾಳೆ. ಅವಳನ್ನ ಗೆಲ್ಲೋದು ಅಷ್ಟೊಂದು ಈಸಿ ಅಲ್ಲ. ತಂತ್ರದಿಂದ ಅಲ್ಲ ಅಂದ್ರೆ ಮಂತ್ರದಿಂದ ಹೊಡಿಬೇಕು. ಏನೂ ಆಗ್ಲಿಲ್ಲ ಅಂದ್ರೆ ಕುತಂತ್ರದಿಂದ ಹೊಡಿಬೇಕು. ನೀನು ಇಲ್ಲೇ ಇರು, ನಾನು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ಸರಿ ಸರ್. ನಾನ್ ಹೇಳಿದ ಪ್ಲಾನ್ ಪ್ರಕಾರ ವೇದಾವತಿ ತಲೆ ಮೇಲೆ ಹೂವಿನ ಪಾಟ್ ಬೀಳೋ ಹಾಗೆ ಮಾಡಿದ್ರಿ. ನಿಹಾರಿಕಾ ಅಲೇಖ್ಯಾಗೇನೋ ಅತ್ತೆ ಬೇಡದೆ ಇರೋಳಾಗಿರ್ಬೋದು. ಕೃಷ್ಣ ಭಾವಂಗೆ ಏನಾಗಿದೆ? ಹೆತ್ತ ತಾಯಿ ಮೇಲೆ ಅಂತ ಪ್ರಯತ್ನ ಮಾಡೋದಕ್ಕೆ ಮನ್ಸಾದ್ರೂ ಹೇಗ್ ಬರತ್ತೆ? ಅವ್ರ ಮಾತುಗಳು ನೆನಪಾಗ್ತಾ ಇದ್ರೇನೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅವನಿಯವರೇ, ನೀವು ನನ್ನ ಗುರ್ತು ಹಿಡಿದ್ರಾ? ನೆನಪಾಗ್ತಾ ಇಲ್ಲ. ನಾನ್ರಿ ಚರಣ್, ವಿಗ್ರಹಕ್ಕೋಸ್ಕರ ಬಂದಿದ್ದ ಡೇವಿಡ್ ಜೊತೆ ಕೆಲಸ ಮಾಡಿದ ವ್ಯಕ್ತಿ. ನೀವು ಬದುಕಿದ್ದೀರಾ? ಅವತ್ ನಡೆದಿರೋ ಕಾರ್ ಆಕ್ಸಿಡೆಂಟ್ ಅಲ್ಲಿ ಎಲ್ಲರೂ ಸತ್ತೋದ್ರು ಅಂತ ನ್ಯೂಸ್ ಬಂತಲ್ಲ. ನಿಮಗೆ ಒಂದು ನಿಜ ನನ್ನ ಮುಖಾಂತರ ಗೊತ್ತಾಗಬೇಕು ಅಂತ ಆ ಅಮ್ಮನವರು ನನ್ನನ್ನು ಬದುಕಿಸಿದ್ದಾರೆ. ಅವನಿಯವರು ನಿಜನಾ? ಹೌದ್ರಿ. ನಿಮ್ಮ ಮನೆಗೆ ಹೋಗಿದ್ದೆ, ಎಲ್ಲರೂ ಇಲ್ಲಿಗೆ ಬಂದಿದ್ದಾರೆ ಅಂತ ಗೊತ್ತಾಯ್ತು. ಇವಾಗ ನಾನು ಹೇಳೋದೆಲ್ಲ ಒಬ್ಬ ವ್ಯಕ್ತಿ ಸಾಯೋದಕ್ಕೂ ಮುಂಚೆ ಹೇಳೋ ನಿಜ ಅಂತ ತಿಳ್ಕೊಳ್ಳಿ. ನೀವು ನನ್ನನ್ನು ಪೂರ್ತಿಯಾಗಿ ನಂಬೋದು. ಬಂದಿದ್ಯಾರು? ಅವನ ಜೊತೆ ರಹಸ್ಯವಾಗಿ ಏನ್ ಮಾತಾಡ್ತಿದ್ದಾಳೆ? ನಿಹಾರಿಕಾ ಎಂತವಳು ಅಂತ ನಿಮಗೆ ಗೊತ್ತು. ನಿಹಾರಿಕಾ ಮಾಡಿರೋ ದುಷ್ಕೃತ್ಯದ ಬಗ್ಗೆ ನಿಮ್ಗೆ ಹೇಳಬೇಕು ಅಂತ ಬಂದಿದ್ದೀನಿ. ಅಲಿಕ್ಯ, ನೀನ್ ಅಮ್ಮನವ್ರ ಹತ್ರ ಹೋಗಿರು, ನಾನು ಇವಾಗ್ಲೇ ಬರ್ತೀನಿ. ಸರಿ ಅಕ್ಕ. ನಿಮ್ಮ ಅಕ್ಕನ ಮಗಳನ್ನ ಕಿಡ್ನಾಪ್ ಮಾಡಿದ್ದು ಬೇರೆ ಯಾರು ಅಲ್ಲ, ನಿಹಾರಿಕಾ. ರಘುನ ಅಡ್ಡ ಇಟ್ಕೊಂಡು ವಿಗ್ರಹನ ಕೇಳಿ ಅಂತ ಡೇವಿಡ್ ಹತ್ರ ಹೇಳಿದ್ದು ಕೂಡ ನಿಹಾರಿಕನೇ. ಕಾಲರುದ್ರನ ಹತ್ರ ವಿಗ್ರಹನ ಬದಲಾಯಿಸಿದ್ದು ಕೂಡ ನಿಹಾರಿಕನೇ. ಎಲ್ಲ ರೀತಿಯಲ್ಲೂ ನಮಗೆ ಸಹಾಯ ಮಾಡಿದ್ದು ನಿಹಾರಿಕನೇ. ಆದರೆ ನಮ್ಮಿಂದ ನಿಮಗೆ ತುಂಬ ನಷ್ಟ ಆಗಿದೆ. ನಾವು ಮಾಡಿರೋ ತಪ್ಪಿಗೆ
ಸರಿಯಾದ ಪನಿಷ್ಮೆಂಟ್ ಸಿಕ್ತು. ನಾನು ಯಾವಾಗ ಸತ್ತೋಗ್ತೀನೋ ಗೊತ್ತಿಲ್ಲ. ಸಾಯೋಕ್ ಮುಂಚೆ ನಿಮಗೆ ಈ ನಿಜಾನ ಹೇಳಬೇಕು ಅಂತ ಬಂದಿದ್ದೀನಿ. ಆಗಿರೋದಕ್ಕೆಲ್ಲ ನನ್ನನ್ನು ಕ್ಷಮಿಸ್ಬಿಡಿ. ನಿಹಾರಿಕಾ ನನ್ನನ್ನು ಇಲ್ಲಿ ನೋಡಿದರೆ ಸಾಯಿಸೋದಕ್ಕೆ ಪ್ಲಾನ್ ಮಾಡ್ತಾಳೆ. ನಿಮಗೆ ಹೇಳೋದೆಲ್ಲ ಹೇಳಿದ್ದೀನಿ. ಇನ್ನು ನಾನು ಹೊರಡ್ತೀನಿ. ಈ ಚರಣ್ ಸತ್ತಿಲ್ವಾ? ಅವನಿನ ಇಷ್ಟು ದೂರ ಬಂದು ಭೇಟಿ ಮಾಡಿದ್ದಾನೆ ಅಂದ್ರೆ ಅವನಿ ಹತ್ರ ಏನ್ ಹೇಳಿರ್ತಾನೋ? ಏನ್ ಹಾಗೆ ನೋಡ್ತಿದ್ಯಾ? ಇದು ನೀನು ಸೌಮ್ಯನ ಕಿಡ್ನಾಪ್ ಮಾಡಿಸಿದಿಕ್ಕೆ. ಇದು ವಿಗ್ರಹನ ಕಾಲರುದ್ರನ್ ಕೈಲಿ ಬದಲಾಯಿಸಿದಕ್ಕೆ. ಇದು ಅತ್ತೆ ಮೇಲೆ ಹೂವಿನ ಪಾಟು ಬೀಳೋ ಹಾಗೆ ಮಾಡಿದ್ದಕ್ಕೆ. ನೀನ್ ಎಂಥ ದುಷ್ಟಳೋ ಆ ಚರಣ್ ನಿನ್ ಬಗ್ಗೆ ಎಲ್ಲ ಹೇಳ್ಬಿಟ್ಟು ಹೋದ. ನಿನ್ ವಿಷಯ ನೋಡ್ಕೋತೀನಿ, ನಡಿ. ಅವ್ನ್ ಹೇಳಿದ್ದೆಲ್ಲ ಸುಳ್ಳು. ಇರು ಅವನಿ. ಇನ್ನು ನನ್ ಮುಂದೆ ನೀನು ನಾಟಕ ಆಡ್ಬೇಡ, ನಡಿ. ಅವನೇ ಏನಾಯ್ತು ನಿಂಗೆ? ನನ್ನ ಬುಜ್ಜಿನ ಯಾಕೆ ತಾಳ್ದೆ? ತಳ್ಳೋದಲ್ಲ, ಇವಳ ಕೆನ್ನೆಗೆ ಬಾರಿಸ್ಬೇಕು. ಅವನೇ ನನ್ನ ಹೆಂಡತಿಗೆ ಯಾಕೆ ಹೊಡೆದೆ? ಏನೋ ತಪ್ಪು ಮಾಡಿರ್ತಾಳೆ, ಅದಕ್ಕೆ ಹೊಡೆದ್ಲು. ಏನ್ ಮಾಡಿದ್ಲು ಅಂತ ಹೊಡೆದೆ? ಏನ್ ನಡೀತಮ್ಮ? ಕೇಳ್ತಿರೋದು ನಿನ್ನನ್ನೇನಮ್ಮ. ವೇದವತಿಯವ್ರ ಸೊಸೆ ಎರಡನೇ ಸೊಸೆನ ಹೊಡೆದ್ಲು ಅಂದ್ರೆ ಯಾವುದೋ ಬಲವಾದ ಕಾರಣನೇ ಇರಬೇಕು. ಎಲ್ಲಾರ ಮುಂದೆ ನಿಹಾರಿಕಾಗೆ ಇಂಥ ಅವಮಾನನ ಯಾಕೆ ಹೊಡೆದೆ ಹೇಳು? ಯಾಕೆ ಮಾತ್ ಬರಲ್ವಾ ಏನು? ಹೇಳು. ಹೇಳ ನಿಹಾರಿಕಾ, ನೀನ್ ಮಾಡಿದ್ದು ಹೇಳ. ಇವತ್ತು ನಾನು ಖಂಡಿತವಾಗ್ಲೂ ಹೇಳಲೇಬೇಕು. ಇಂಥ ಸಮಯದಲ್ಲಿ ನೀನ್ ನನ್ನ ಹತ್ರ ಆತರ ಮಾತನ್ನ ಹೇಳ್ಬೋದಾ? ಅತ್ತೆ, ನಿಹಾರಿಕಾ ನನ್ನ ಹತ್ರ ಏನ್ ಹೇಳಿದ್ಲು ಗೊತ್ತಾ? ಅವನಿ, ನೀನ್ ನಮ್ ಕುಟುಂಬಕ್ಕೋಸ್ಕರ ಇಲ್ಲಿವರೆಗೂ ಎಷ್ಟೋ ತ್ಯಾಗ ಮಾಡಿದ್ಯಾ. ಇವಾಗ ವಿಗ್ರಹಕ್ಕೋಸ್ಕರ ಗಂಡನ್ ತ್ಯಾಗ ಮಾಡೋದ್ಯಾಕೆ? ಸುಮ್ನಿರ್ಬೋದಲ್ವಾ ಅಂತ ಹೇಳಿದ್ಲು. ಇವಳೇನ್ ಮಾತ್ ಬದಲಾಯಿಸದ್ಲಲ್ಲ? ನನ್ನ ಬುಜ್ಜಿ ಹಾಗೆ ಹೇಳಲ್ವಲ್ಲ, ಇಲ್ಲಿ ಏನೋ ನಡೀತಿದೆ. ನಾನು ಮಾತು ತಪ್ಪಿ ಅಲೇಖ್ಯಾಗೆ ಶ್ರೀಕರ್ ಭಾವನ್ನ ಕೊಡ್ದೇನೆ ಇರ್ಬೇಕಂತೆ. ನಾನು ಈ ಸಮಯದಲ್ಲಿ ಮಾತನ್ನ ಹೇಗ್ ತಪ್ಪಿಸ್ಕೊಳಕ್ಕಾಗತ್ತೆ?